ಸರ್, ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಏಕವಚನದಲ್ಲಿ ಮಾತಾಡೋಕೆ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು, ಹಾಗಾಗಿ ಮಾತಾಡ್ತೀರಿ. ಈ ಅರ್ಥದಲ್ಲಿ ಮಾತಾಡಿದ್ದಾರೆ. ಏನು ಹೇಳಿ? ನೀವೇ ಕಲಿಸಿರೋದಂತೆ ಏಕವಚನದಲ್ಲಿ ಮಾತಾಡ, ನೀವೇ ಕಲಿಸಿರೋದಂತೆ. ನೀನ್ ಹೇಳಪ್ಪ. ಅವರು ಆರೋಪ ಮಾಡ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಆರೋಪ ಮಾಡ್ತಾರೆ, ರಾಜಕೀಯವಾಗಿ ಆರೋಪ ಮಾಡ್ತಾರೆ. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಇದಾರಲ್ಲ, ಅವ್ರಿಗೆ ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು. ಇದಕ್ಕಿದ್ದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಮಾಡಿದಾರ ಕ್ಷೇತ್ರಕ್ಕೆ? MP ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದಾರ? ಇವತ್ತಿನವ್ರಿಗೆ ಯಾರು ಬಡವ್ರ ಕಷ್ಟ ಕೇಳಿದಾರ? ಕೇಳಿದಾರೇನ್ರಿ? ಇವನು ನಮ್ಮ ಯಾರು ಇವರು ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ. ಸಂಸ್ಕೃತಿ ಅಂದ್ರೆ ಏನು? ಮನುಷ್ಯತ್ವ ಅಂತ ಗೊತ್ತಾಯ್ತಾ? ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು ಮೊದಲು. ಸರ್, ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಏಕವಚನದಲ್ಲಿ ಮಾತಾಡೋಕೆ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು, ಹಾಗಾಗಿ ಮಾತಾಡ್ತೀರಿ. ಈ ಅರ್ಥದಲ್ಲಿ ಮಾತಾಡಿದ್ದಾರೆ. ಏನು ಹೇಳಿ? ನೀವೇ ಕಲಿಸಿರೋದಂತೆ ಏಕವಚನದಲ್ಲಿ ಮಾತಾಡ, ನೀವೇ ಕಲಿಸಿರೋದಂತೆ. ನೀನ್ ಹೇಳಪ್ಪ. ಅವರು ಆರೋಪ ಮಾಡ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಆರೋಪ ಮಾಡ್ತಾರೆ, ರಾಜಕೀಯವಾಗಿ ಆರೋಪ ಮಾಡ್ತಾರೆ. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಇದಾರಲ್ಲ, ಅವ್ರಿಗೆ ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು. ಇದಕ್ಕಿದ್ದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಮಾಡಿದಾರ ಕ್ಷೇತ್ರಕ್ಕೆ? MP ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದಾರ? ಇವತ್ತಿನವ್ರಿಗೆ ಯಾರು ಬಡವ್ರ ಕಷ್ಟ ಕೇಳಿದಾರ? ಕೇಳಿದಾರೇನ್ರಿ? ಇವನು ನಮ್ಮ ಯಾರು ಇವರು ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ. ಸಂಸ್ಕೃತಿ ಅಂದ್ರೆ ಏನು? ಮನುಷ್ಯತ್ವ ಅಂತ ಗೊತ್ತಾಯ್ತಾ? ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು ಮೊದಲು.